ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್ ಜಾಬ್ಸ್ ಫೈಲ್ಸ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಾವು IDBI ಬ್ಯಾಂಕ್ ಬಿಡುಗಡೆ ಮಾಡಿರುವಂತಹ ಹೊಸ ನೇಮಕಾತಿ ಅಧಿಸೂಚನೆ ಏನಿದೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಇನ್ನು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೆಲಸ ಬಯಸುವ ಅಭ್ಯರ್ಥಿಗಳಿಗೆ ಇದೊಂದು ಉತ್ತಮ ಅವಕಾಶ ಅಂತ ಹೇಳ್ಬೋದು. ಅಂದರೆ ದೇಶದ ವಿವಿಧ ಶಾಖೆಗಳಲ್ಲಿ ಖಾಲಿ ಇರುವಂತಹ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಕರೆದಿದ್ದಾರೆ. ಈ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಏನಿದೆ ಇದರ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಾನು ಅಪ್ಡೇಟ್ ಮಾಡುವಂಥ ಜಾಬ್ನ ನೋಟಿಫಿಕೇಷನ್ ಮೊದಲು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ, IDBI ಬ್ಯಾಂಕ್ ರಿಕ್ರೂಟ್ಮೆಂಟ್ ಆಫ್ ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ ಗ್ರೇಡ್ O 2026 ಆ್ಯಂಡ್ 27 ಇಲ್ಲಿ ಅರ್ಹ ಅಭ್ಯರ್ಥಿಗಳಿಂದ ಈ ಕೆಳಕಂಡ ಹುದ್ದೆಗೆ ಅರ್ಜಿಯನ್ನು ಕರೆದಿರುವಂಥದ್ದು. ಲಿಂಕ್ ಏನಿದೆ, ವೆಬ್ಸೈಟ್ ಲಿಂಕ್ ಅದನ್ನು ಕೊಟ್ಟಿದ್ದಾರೆ. ಈ ವೆಬ್ಸೈಟ್ ಲಿಂಕ್ ಥ್ರೂ ನೀವು ಅಪ್ಲಿಕೇಶನ್ ಹಾಕ್ಬೋದು. ಈ ವೆಬ್ಸೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇನ್ನು ಇಲ್ಲಿ ಡೀಟೇಲ್ ಆಫ್ ವೇಕೆನ್ಸಿ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ, ನೋಡ್ಬೋದು. ಬೇರೆ ಬೇರೆ ಸ್ಟೇಟಲ್ಲಿ ಎಷ್ಟೆಷ್ಟು ಪೋಸ್ಟಿಂಗ್ ಇದೆ ಅಂಥೇಳಿ ಕೊಟ್ಟಿದ್ದಾರೆ. ನಾವು ಇನ್ನು ನಮ್ಮ ಕರ್ನಾಟಕದಲ್ಲಿ ಬಗ್ಗೆ ನೋಡೋದಾದರೆ ಝೋನು ಬೆಂಗಳೂರು, ಸ್ಟೇಟ್ ಕರ್ನಾಟಕ, ಲ್ಯಾಂಗ್ವೇಜ್ ಕನ್ನಡ. ಇನ್ನು ಟೋಟಲ್ ಖಾಲಿ ಇರುವಂಥ ಹುದ್ದೆಗಳು 75 ಹುದ್ದೆ ಕರ್ನಾಟಕದಲ್ಲಿ ಖಾಲಿ ಇದೆ. ಇಲ್ಲಿ ಬೇರೆ ಬೇರೆ ಸ್ಟೇಟಲ್ಲಿ ಇದೆ, ಅದರ ಬಗ್ಗೆ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಟೋಟಲ್ ವೇಕೆನ್ಸಿ ಆಲ್ ಓವರ್ ಇಂಡಿಯಾ 1100 ಹುದ್ದೆಗಳು ಖಾಲಿ ಇರುವಂಥದ್ದು. ಇನ್ನು ಡೀಟೇಲ್ ಆಫ್ ರಿಸರ್ವೇಷನ್ ಬಗ್ಗೆ ನೋಡೋದಾದರೆ ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ ಗ್ರೇಡ್ O 22 ವೇಕೆನ್ಸಿ ಇಲ್ಲಿ ಝೋನ್ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು, ಬೆಂಗಳೂರಲ್ಲಿ ಅನ್ರಿಸರ್ವ್ಡ್ 31 ಹುದ್ದೆ ಖಾಲಿ ಇದೆ, SC 10 ಹುದ್ದೆ ಖಾಲಿ ಇದೆ, ST 7 ಹುದ್ದೆ ಖಾಲಿ ಇದೆ, OBC 20 ಹುದ್ದೆ ಖಾಲಿ ಇದೆ. ಇನ್ನು EWS 7 ಹುದ್ದೆ ಖಾಲಿ ಇದೆ. ಟೋಟಲು 75 ಪೋಸ್ಟು ಖಾಲಿ ಇರುವಂಥದ್ದು, 75 ಹುದ್ದೆ ಖಾಲಿ ಇದೆ. ಹಾಗೆ ಇದು PWBD ಅದು ಕೂಡ ಅಷ್ಟೇ, VH 1 ಪೋಸ್ಟ್ ಖಾಲಿ ಇದೆ, HH 1 ಪೋಸ್ಟ್ ಖಾಲಿ ಇದೆ, OH 1 ಪೋಸ್ಟ್ ಖಾಲಿ ಇದೆ, MD ಅಥವಾ ID ಯಾವುದೇ ಪೋಸ್ಟಿಂಗ್ ಇಲ್ಲ. ಟೋಟಲಾಗಿ 75 ಪೋಸ್ಟು ಖಾಲಿ ಇರುವಂಥದ್ದು. ಇಲ್ಲಿ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನನ್ನು ಕೊಟ್ಟಿದ್ದಾರೆ, ಪ್ರಮುಖ ಸೂಚನೆಗಳು. ಅಭ್ಯರ್ಥಿಗಳು ತಮ್ಮ ಅರ್ಹತೆಯನ್ನು ಪರಿಶೀಲಿಸಿದ ನಂತರ ಮಾತ್ರ ಅರ್ಜಿ ಸಲ್ಲಿಸಬೇಕು. ಅಂದರೆ ಮೇಲ್ಕಂಡ ಝೋನ್ ಏನಿದೆ ಅಲ್ಲಿ ಒಂದಕ್ಕೆ ಮಾತ್ರ ನೀವು ಅರ್ಜಿ ಸಲ್ಲಿಸಬೇಕಾಗತ್ತೆ. ಆಯ್ಕೆ ಮಾಡಿಕೊಂಡಂತಹ ಝೋನ್ ಏನಿದೆ ಅಲ್ಲಿಯ ಭಾಷೆ ಏನಿದೆ ಅದನ್ನು ಓದಲು, ಬರೆಯಲು ಮತ್ತು ಅರ್ಥ ಮಾಡಿಕೊಳ್ಳಲು ಅಭ್ಯರ್ಥಿಗೆ ತಿಳಿದಿರಬೇಕು ಅಂತ ತಿಳಿಸಿದ್ದಾರೆ. ಇನ್ನು ಅರ್ಜಿದಾರರು ತಮ್ಮ ಝೋನ್ ಸೇರಿದ ರಾಜ್ಯದ ಸೆಲ್ಫ್ ಡೊಮೆಸೈಲ್ ಸರ್ಟಿಫಿಕೇಟನ್ನು ತೆಗೆದಿಟ್ಕೊಳ್ಬೇಕು, ಅಥವಾ 10ನೇ ತರಗತಿ ಅಥವಾ 12ನೇ ತರಗತಿಯ ಮಾರ್ಕ್ಸ್ ಕಾರ್ಡ್ ಏನಿದೆ, ಪ್ರಮಾಣಪತ್ರ, ಆ ರಾಜ್ಯದ ಭಾಷೆ ತಿಳಿದಿರೋದ್ರ ಬಗ್ಗೆ ದೃಢೀಕರಿಸುವಂತಹ ಸರ್ಟಿಫಿಕೇಟನ್ನು ನೀವು ಸಬ್ಮಿಟ್ ಮಾಡಬೇಕಾಗತ್ತೆ. ಇನ್ನು ನೆಕ್ಸ್ಟ್ ವೈಯಕ್ತಿಕ ಸಂದರ್ಶನ ಇರುತ್ತೆ, ಪರ್ಸ್ನಲ್ ಇಂಟರ್ವ್ಯೂ. ಆ ಸಮಯದಲ್ಲಿ ಅಗತ್ಯ ಪ್ರಮಾಣಪತ್ರ ಏನಿದೆ ಅದನ್ನು ಅಥವಾ ಕನಿಷ್ಠ ಅರ್ಹತಾ ದಾಖಲೆಗಳನ್ನು ನೀಡಲೆಲ್ಲಾದರೂ ನೀವು ವಿಫಲ ಆದರೆ ಅಭ್ಯರ್ಥಿ ಮುಂದಿನ ಆಯ್ಕೆ ಪ್ರಕ್ರಿಯೆಗೆ ಅರ್ಹರಾಗುವುದಿಲ್ಲ ಅಂತ ತಿಳಿಸಿದ್ದಾರೆ, ಮತ್ತು ಅವರ ಅಭ್ಯರ್ಥಿತನವನ್ನು ರದ್ದು ಮಾಡಲಾಗುತ್ತೆ ಅಂತೇಳಿ ತಿಳಿಸಿರುವಂಥದ್ದು. ಇನ್ನು ಬ್ಯಾಂಕ್ ಪ್ರಯತ್ನ ಮಾಡುವಂತೆ ಅಭ್ಯರ್ಥಿಗಳನ್ನು ಅವರು ಆಯ್ಕೆ ಮಾಡಿದ ಝೋನ್ನಲ್ಲಿ ಪ್ರಾರಂಭಿಕವಾಗಿ 10 ವರ್ಷಗಳ ಕಾಲ ನೇಮಕ ಮಾಡಬಹುದು, ಅಂದರೆ ಬ್ಯಾಂಕ್ ಅಗತ್ಯತೆ ಆಧಾರದ ಮೇಲೆ. ಇನ್ನು ನೇಮಕಾತಿ ಪ್ರಕ್ರಿಯೆ ಯಾವುದೇ ಹಂತದಲ್ಲೂ ಕೂಡ ಅಭ್ಯರ್ಥಿಗಳು ತಮ್ಮ ಆಯ್ಕೆ ಮಾಡಿದ ಝೋನನ್ನು ಬದಲಾಯಿಸಲು ಅವಕಾಶ ಇರುವುದಿಲ್ಲ. ಬ್ಯಾಂಕ್ ಅಗತ್ಯವಿದ್ದರೆ ನೇಮಕಾತಿ ಪ್ರಕ್ರಿಯೆ ಯಾವುದೇ ಹಂತದಲ್ಲಿ ಬೇಕಾದರೂ ಖಾಲಿ ಹುದ್ದೆ ಸಂಖ್ಯೆಯನ್ನು ಝೋನ್ ಪ್ರಕಾರ ರದ್ದು ಅಥವಾ ಬದಲಾವಣೆ, ತಿದ್ದುಪಡಿ ಮಾಡಬಹುದು ಅಂತ ತಿಳಿಸಿದ್ದಾರೆ. ಇನ್ನು ಒಂದಕ್ಕಿಂತ ಹೆಚ್ಚು ಅರ್ಜಿಯನ್ನು ಸಲ್ಲಿಸಿದರೆ ಕೊನೆಯ ಮಾನ್ಯ ಅರ್ಜಿಯನ್ನು ಮಾತ್ರ ಪರಿಗಣಿಸಲಾಗುತ್ತೆ ಅಂತ. ನೀವು ಲಾಸ್ಟ್ ಯಾವುದು ಅಪ್ಲಿಕೇಶನ್ ಹಾಕಿರ್ತೀರ ಅದನ್ನು ಮಾತ್ರ ಅವರು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಇನ್ನು ಉಳಿದ ಅರ್ಜಿಗಳಿಗೆ ಪಾವತಿಸಿದಂತಹ ಶುಲ್ಕ ಏನಿದೆ ಅದನ್ನು ಪಾವತಿಸಲಾಗುವುದಿಲ್ಲ ಅಂತೇಳಿ ತಿಳಿಸಿದ್ದಾರೆ. ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಗ್ಗೆ ನೋಡೋದಾದರೆ ಅರ್ಹತಾ ಮಾನದಂಡಗಳು. ಅಭ್ಯರ್ಥಿಗಳು ಬ್ಯಾಂಕ್ ನಿಗದಿಪಡಿಸಿರುವಂತಹ ಕನಿಷ್ಠ ಅರ್ಹತಾ ಮಾನದಂಡಗಳನ್ನು ಪೂರೈಸಬೇಕು. ಅರ್ಜಿ ಸಲ್ಲಿಸಲು ಅಗತ್ಯವಾದ ಮೂಲ ಮಾನದಂಡಗಳು ಕೆಳಗೆ ನೀಡಲಾಗಿದೆ. ಅಭ್ಯರ್ಥಿಗಳು ವರ್ಗ, ರಾಷ್ಟ್ರೀಯತೆ, ವಯಸ್ಸು, ಶಿಕ್ಷಣ ಅರ್ಹತೆ, ಭಾಷಾ ಜ್ಞಾನ, ಡೊಮೆಸೈಲ್, ಅಂಗವಿಕಲ ಇತ್ಯಾದಿ ಸಂಬಂಧಿಸಿದ ದಾಖಲೆಗಳು ಮೂಲ ಹಾಗೂ ಪ್ರತಿಗಳೊಂದಿಗೆ ಅಗತ್ಯವಿದ್ದಾಗ ಸಲ್ಲಿಸಬೇಕು ಅಂತೇಳಿ ತಿಳಿಸಿದ್ದಾರೆ. ಅಷ್ಟೇ ಅಲ್ಲ, ಆನ್ಲೈನಲ್ಲಿ ಅರ್ಜಿ ನೋಂದಣಿ ಮಾಡಿದ ನಂತರ ಝೋನ್ ಅಥವಾ ಇತರ ವಿವರಗಳಲ್ಲಿ ಯಾವುದೇ ಬದಲಾವಣೆ ಮಾಡಲು ಅವಕಾಶ ಇರುವುದಿಲ್ಲ ಅಂತೇಳಿ ತಿಳಿಸಿರುವಂಥದ್ದು.
ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ಬಗ್ಗೆ ನೋಡೋದಾದರೆ ಯಾವುದೇ ವಿಷಯದಲ್ಲಿ ಬ್ಯಾಚುಲರ್ ಪದವಿಯನ್ನು ಹೊಂದಿರಬೇಕು. ಇನ್ನು ಜನರಲ್ EWS OBC ಅಭ್ಯರ್ಥಿಗಳಿಗೆ ಕನಿಷ್ಠ ಅಂದರೂ 60% ಮಾರ್ಕ್ಸ್ ತಗೊಂಡು ಪಾಸಾಗಿರಬೇಕು. ಇನ್ನು SC ST PWBD ಏನಿದ್ದಾರೆ ಅಭ್ಯರ್ಥಿಗಳು ಅವರಿಗೆ ಕನಿಷ್ಠ ಅಂದರೆ 55% ಮಾರ್ಕ್ಸ್ ತಗೊಂಡು ಪಾಸಾಗಿರಬೇಕು. ಇನ್ನು ಪದವಿ ವಿಶ್ವವಿದ್ಯಾಲಯ ಏನಿದೆ ಸರ್ಕಾರದಿಂದ ಮಾನ್ಯತೆ ಪಡೆದಿರುವಂಥ ಸಂಸ್ಥೆ AICTE UGC ಇತ್ಯಾದಿ ಇಂದ ಪಡೆದಿರಬೇಕು ಡಿಗ್ರಿಯನ್ನು. ಇನ್ನು ಕೇವಲ ಏನಾದರೂ ನೀವು ಡಿಪ್ಲೊಮಾ ಕೋರ್ಸ್ ಮಾಡಿದ್ದೀರಾ ಅಂತ ಹೇಳಿದರೆ ಅಂಥವರಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇಲ್ಲ, ಅವರು ಅರ್ಹರಲ್ಲ ಅಂತೇಳಿ ತಿಳಿಸಿದ್ದಾರೆ. ಇನ್ನು ಏಜ್ ಲಿಮಿಟ್ ನೋಡೋದಾದರೆ 1 ಮಾರ್ಚ್ 2026ಗೆ ಅಂತೆ ಕನಿಷ್ಠ ಅಂದರೆ 20 ವರ್ಷ ಆಗಿರಬೇಕು. ಇನ್ನು ಗರಿಷ್ಠ ಅಂದರೆ 25 ವರ್ಷದ ಒಳಗಡೆ ಇರಬೇಕು. ಅಂಥವರಿಗೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅಂದರೆ ಅಭ್ಯರ್ಥಿಗಳು 2 ಮಾರ್ಚ್ 2001ಕ್ಕಿಂತ ಮೊದಲು ಹುಟ್ಟಿರಬಾರ್ದು ಮತ್ತು 1 ಮಾರ್ಚ್ 2006 ನಂತರ ಹುಟ್ಟಿರಬಾರ್ದು. ಈ 2 ದಿನಾಂಕ ಮಧ್ಯೆ ಜನಿಸಿದವರು ಏನಿದ್ದೀರಾ ಅವರಿಗೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನು ಅಭ್ಯರ್ಥಿಗಳು ತಮ್ಮ ಪದವಿ ಅಂಕಗಳನ್ನು 2 ಡೆಸಿಮಲ್ ಏನಿದೆ ಅದರ ಮಟ್ಟಕ್ಕೆ ಲೆಕ್ಕ ಹಾಕಿ ಆನ್ಲೈನ್ ಅರ್ಜಿಯಲ್ಲಿ ನೀವು ನಮೂದಿಸಬೇಕು. ಅಂದರೆ CGPA ಇರ್ಬೋದು ಅಥವಾ OGPA ಇದ್ದರೆ ಅದನ್ನು ವಿಶ್ವವಿದ್ಯಾನಿಲಯದ ನಿಯಮದ ಪ್ರಕಾರ ಶೇಕಡಾವಾರು ಅಂಕಗಳಿಗೆ ನೀವು ಪರಿವರ್ತಿಸಬೇಕಾಗುತ್ತೆ. ಶೇಕಡ ಲೆಕ್ಕದಲ್ಲಿ ಭಿನ್ನಾಂಶಗಳಿಗೆ ಪರಿಗಣಿಸಲಾಗುವುದಿಲ್ಲ ಅಂತ ತಿಳಿಸಿದ್ದಾರೆ. ಅಂದರೆ 59.99% ಇದ್ದರೆ ಅದು 60%ಗಿಂತ ಕಡಿಮೆ ಅಂತೇಳಿ ಪರಿಗಣಿಸಲಾಗುತ್ತೆ ಅಂತ ಹೇಳಿದ್ದಾರೆ. ಹಾಗೆ 54.99 ಇದ್ದರೆ ಅದು 55%ಗಿಂತ ಕಡಿಮೆ ಅಂತ ಪರಿಗಣಿಸಲಾಗುತ್ತೆ ಅಂತೇಳಿ ಇಲ್ಲಿ ತಿಳಿಸಿರುವಂಥದ್ದು. ಇನ್ನು ಅಭ್ಯರ್ಥಿಗಳು ಮಾನ್ಯವಾದ ಮಾರ್ಕ್ಸ್ ಕಾರ್ಡು ಅಂದರೆ ವರ್ಷ, ಸೆಮಿಸ್ಟರ್, ಪ್ರತ್ಯೇಕ ಅಥವಾ ಒಟ್ಟುಗೂಡಿಸಿದ ಮತ್ತು ಡಿಗ್ರಿ ಅಥವಾ ಪ್ರೊವಿಷನಲ್ ಡಿಗ್ರಿ ಪ್ರಮಾಣ ಪತ್ರವನ್ನು ಹೊಂದಿರಬೇಕು. ವಿಶ್ವವಿದ್ಯಾಲಯ ನೀಡಿದ ಪ್ರಮಾಣ ಪತ್ರದಲ್ಲಿ ಅಭ್ಯರ್ಥಿಯು ಮಾರ್ಚ್ 1, 2026 ಒಳಗಡೆ ಪದವಿ ಪೂರ್ಣಗೊಳಿಸಿದ್ದಾನೆ ಎಂಬುದು ಸ್ಪಷ್ಟವಾಗಿರಬೇಕು. ಇನ್ನು ಅಂತಿಮ ವರ್ಷ ಅಥವಾ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ಅಥವಾ ವಿಶ್ವವಿದ್ಯಾನಿಲಯ ಏನಿದೆ ನೀಡಿದ ಪ್ರೊವಿಷನಲ್ ಡಿಗ್ರಿ ಪ್ರಮಾಣ ಪತ್ರದಲ್ಲಿರುವ ದಿನಾಂಕವನ್ನು ಪದವಿ ಉತ್ತೀರ್ಣ ದಿನಾಂಕವಾಗಿ ಪರಿಗಣಿಸಲಾಗುತ್ತೆ ಅಂತ ತಿಳಿಸಿದ್ದಾರೆ. ಯಾವುದೇ ಪರೀಕ್ಷೆಯಲ್ಲಿ ಫಲಿತಾಂಶವನ್ನು ವಿಶ್ವವಿದ್ಯಾಲಯದ ವೆಬ್ಸೈಟಲ್ಲಿ ಪ್ರಕಟಿಸಿ ಸರಿಯಾದ ದಾಖಲೆ ಪ್ರಮಾಣ ಪತ್ರವನ್ನು ವಿಶ್ವವಿದ್ಯಾಲಯ ಅಥವಾ ಸಂಸ್ಥೆಯ ಸೂಕ್ತ ಅಧಿಕಾರಿಯಿಂದ ಸಹಿ ಮಾಡಿ ನೀಡಿದರೆ ಮತ್ತು ಅದರಲ್ಲಿ ಉತ್ತೀರ್ಣ ದಿನಾಂಕ ಸರಿಯಾಗಿ ಉಲ್ಲೇಖಿಸಿದರೆ ಅದನ್ನು ಪರಿಶೀಲನೆ ಮತ್ತು ಮುಂದಿನ ಪ್ರಕ್ರಿಯೆಗೆ ಮಾನ್ಯವಾಗಿ ಪರಿಗಣಿಸಲಾಗುತ್ತೆ ಅಂತೇಳಿ ತಿಳಿಸಿದ್ದಾರೆ. ಅದರಿಂದ ಅಭ್ಯರ್ಥಿಗಳು ನೋಂದಣಿ ಸಮಯದಲ್ಲಿ ಸರಿಯಾದ ಮಾರ್ಕ್ಸ್ ಕಾರ್ಡ್ಗಳು, ಡಿಗ್ರಿ ಪ್ರಮಾಣ ಪತ್ರಗಳನ್ನು ಹೊಂದಿರಬೇಕು. ಆಮೇಲೆ ನೀವು ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಇನ್ನು ಪ್ರೈಮರಿ ಪರಿಶೀಲನೆ ನಂತರವೂ ಆಯ್ಕೆ ಪ್ರಕ್ರಿಯೆ ಅಥವಾ ಸೇವೆಗೆ ಸೇರಿದ ನಂತರವೂ ಆಯ್ಕೆಯಾದ ಅಭ್ಯರ್ಥಿ ಅಗತ್ಯ ಅರ್ಹತೆಗಳನ್ನು ಪೂರೈಸಿಲ್ಲ ಅಥವಾ ತಪ್ಪು ಅಸತ್ಯ ಮಾಹಿತಿಯನ್ನು ನೀಡಿದ್ದಾನೆ ಅಥವಾ ನೀಡಿದ್ದಾಳೆ ಅಂತೇಳಿ ಕಂಡುಬಂದರೆ ಅಂತಹ ಅಭ್ಯರ್ಥಿಗಳ ಅಭ್ಯರ್ಥಿತನವನ್ನು ಯಾವುದೇ ಅವಕಾಶ ಕೊಡದಂತೆ ರದ್ದುಪಡಿಸಲಾಗುತ್ತೆ ಅಂತೇಳಿ ತಿಳಿಸಿದ್ದಾರೆ. ಕಂಪ್ಯೂಟರ್ ಲಿಟ್ರಸಿ ಅಭ್ಯರ್ಥಿಗಳಿಗೆ ಕಂಪ್ಯೂಟರ್ ಅಥವಾ IT ಸಂಬಂಧಿಸಿದ ವಿಷಯಗಳಲ್ಲಿ ತಿಳುವಳಿಕೆ ಇರಬೇಕಂತ ತಿಳಿಸಿದ್ದಾರೆ. ಇನ್ನು ನೇಮಕಾತಿಗೆ ಸಂಬಂಧಿಸಿದಂತೆ ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದರೆ ಅರ್ಹತಾ ಮಾನದಂಡಗಳು ಇದರ ಬಗ್ಗೆ ಮಾರ್ಚ್ 1, 2026 ಒಳಗಡೆ ಇರಬೇಕು. ಇನ್ನು ಅಡ್ವರ್ಟೈಸ್ ಪ್ರಕಟಣೆಗೊಂಡಂತಹ ದಿನಾಂಕ ಮಾರ್ಚ್ 6, 2026. ಇನ್ನು ಆನ್ಲೈನಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿಕ್ಕೆ ಮಾರ್ಚ್ 8ರಿಂದ ಮಾರ್ಚ್ 19 ತನಕ ನಿಮಗೆ ಅವಕಾಶ ಇದೆ. ಇನ್ನು ಟೆಂಟೇಟಿವ್ ಡೇಟ್ ಆಫ್ ಆನ್ಲೈನ್ ಎಕ್ಸಾಮು 12 ಏಪ್ರಿಲ್ಗೆ ಇದೆ ಅಂತೇಳಿ ತಿಳಿಸಿರುವಂಥದ್ದು. ಇನ್ನು ಬ್ಯಾಂಕ್ ಪರೀಕ್ಷೆ ದಿನಾಂಕಗಳಲ್ಲಿ ಯಾವುದೇ ರೀತಿಯ ಬದಲಾವಣೆಗಳೇನಾದರೂ ಇದ್ದರೆ ಬ್ಯಾಂಕ್ ವೆಬ್ಸೈಟಲ್ಲಿ ಮಾತ್ರ ಪ್ರಕಟಿಸಲಾಗುತ್ತದೆ ಅಂತ ತಿಳಿಸಿದ್ದಾರೆ. ಪ್ರತ್ಯೇಕವಾಗಿ ಇಮೇಲ್ ಅಥವಾ ಏನೇ ಸಂದೇಶವನ್ನು ಕಳಿಸಲಾಗುವುದಿಲ್ಲ ಅಂತೇಳಿ ತಿಳಿಸಿರುವಂಥದ್ದು. ಇನ್ನು ಇಲ್ಲಿ ನೋಡ್ಬೋದು ವೇತನ ಮತ್ತು ಸೇವಾ ನಿಯಮಗಳ ಬಗ್ಗೆ ಕೊಟ್ಟಿದ್ದಾರೆ. ಬ್ಯಾಂಕಿನಲ್ಲಿ ಗ್ರೇಡ್ O ಹುದ್ದೆಗೆ ಸೇರುವ ಸಮಯದಲ್ಲಿ CDT ಕಾಸ್ಟ್ ಆಫ್ ಕಂಪನಿ ವೇತನವು ಸುಮಾರು 6.14 ಲ್ಯಾಕ್ ಇಂದ 6.50 ಲ್ಯಾಕ್ವರೆಗೆ ನಗರದಲ್ಲಿ ಇರಬಹುದು ಅಂತ ಹೇಳಿದ್ದಾರೆ. ಹಾಗೆ ವಾರ್ಷಿಕ ವೇತನ ಹೆಚ್ಚಳವು ಅವರ ಕಾರ್ಯಕ್ಷಮತೆ ಮತ್ತು ಬ್ಯಾಂಕ್ ನಿರ್ಧರಿಸುವ ಇತರ ಮಾನದಂಡಗಳ ಆಧಾರದ ಮೇಲೆ ನೀಡಲಾಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ನೇಮಕಗೊಂಡ ಅಭ್ಯರ್ಥಿಗಳು IDBI ಬ್ಯಾಂಕ್ ನ್ಯೂ ಪೆನ್ಷನ್ ಸ್ಕೀಮ್ ಏನಿದೆ 2011 ನಿಯಮಗಳ ಅಡಿಯಲ್ಲಿ ಒಳಪಡುತ್ತಾರೆ. ಕಾಲಕ್ಕೆ ತಿದ್ದುಪಡಿ ಆಗ್ಬೋದು ಅಂತ ಹೇಳಿದ್ದಾರೆ. ಇನ್ನು ನೇಮಕಾತಿಗೊಂಡ ನಂತರ 1 ವರ್ಷದ ಅವಧಿ ತನಕ ಪ್ರೊಬೇಷನರಿ ಪೀರಿಯಡ್ ಇರುತ್ತೆ ಅಂತೇಳಿ ತಿಳಿಸಿರುವಂಥದ್ದು. ಇನ್ನು ಸೆಲೆಕ್ಷನ್ ಪ್ರೋಸೆಸ್ ಬಗ್ಗೆ ನೋಡೋದಾದರೆ ಈ ಕೆಳಗಿನ ಹಂತಗಳಿರುತ್ತೆ. ಆನ್ಲೈನ್ ಟೆಸ್ಟ್ ಇರುತ್ತೆ, ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ, ಇನ್ನು ಪರ್ಸ್ನಲ್ ಇಂಟರ್ವ್ಯೂ ಇರುತ್ತೆ, ಆಮೇಲೆ ನೇಮಕಾತಿ ಪೂರ್ವ ವೈದ್ಯಕೀಯ ಪರೀಕ್ಷೆ ಇರುತ್ತೆ. ಇನ್ನು ಸ್ಟ್ರಕ್ಚರ್ ಆಫ್ ಆನ್ಲೈನ್ ಎಕ್ಸಾಮಿನೇಷನ್ ಬಗ್ಗೆ ನೋಡೋದಾದರೆ ನೇಮ್ ಆಫ್ ದ ಟೆಸ್ಟ್ ನೋಡೋದಾದರೆ ಲಾಜಿಕಲ್
ರೀಸನಿಂಗ್, ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್. ನಂಬರ್ ಆಫ್ ಕ್ವಶನ್ಸ್ 60 ಇರುತ್ತೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ 60. ಟೈಮ್ ಅಲೌಟ್ ಫಾರ್ ಈಚ್ ಟೆಸ್ಟ್ ಇನ್ ಮಿನಿಟ್ 40 ಮಿನಿಟ್ಸ್ ಟೈಮಿಂಗ್ಸ್ ಕೊಡ್ತಾರೆ. ಇನ್ನು ಸೆಕೆಂಡ್ ಇಂಗ್ಲೀಷ್ ಲ್ಯಾಂಗ್ವೇಜ್, ಇದು ನಂಬರ್ ಆಫ್ ಕ್ವಶನ್ಸ್ 40 ಇರುತ್ತೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ 40. ಟೈಮ್ 20 ಮಿನಿಟ್ಸ್ ಕೊಡ್ತಾರೆ. ಇನ್ನು ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್, ಇದು ಕೂಡ ಅಷ್ಟೇ 40 ಕ್ವಶನ್ಸ್ ಆ್ಯಂಡ್ 40 ಮ್ಯಾಕ್ಸಿಮಮ್ 40 ಮಾರ್ಕ್ಸ್ ಇರುತ್ತೆ. ಟೈಮಿಂಗ್ಸ್ 35 ಮಿನಿಟ್ಸ್ ಇರುತ್ತೆ. ಜನರಲ್ ಆ್ಯಂಡ್ ಎಕಾನಮಿ, ಬ್ಯಾಂಕಿಂಗ್ ಅವೇರ್ನೆಸ್ ಆ್ಯಂಡ್ ಕಂಪ್ಯೂಟರ್, IT ಇದ್ರ ಬಗ್ಗೆ 60 ಕ್ವಶನ್ಸ್ ಇರುತ್ತೆ. ಮ್ಯಾಕ್ಸಿಮಮ್ ಅಂದರೆ 60 ಮಾರ್ಕ್ಸ್ ಇರುತ್ತೆ. ಮತ್ತು ಟೈಮಿಂಗ್ಸ್ 25 ಇರುತ್ತೆ. ಟೋಟಲಾಗಿ 200 ಕ್ವಶನ್ಸ್ ಇರುತ್ತೆ. 200 ಮಾರ್ಕ್ಸಿಗೆ ಟೋಟಲ್ ಟೈಮಿಂಗ್ಸ್ 120 ಮಿನಿಟ್ಸ್ ಕೊಡ್ತಾರೆ. ಅಷ್ಟೇ ಅಲ್ಲ, ನೆಗೆಟಿವ್ ಮಾರ್ಕ್ಸಿಗೆ ಕೂಡ ಇರುತ್ತೆ. ನೀವೇನಾದರೂ ರಾಂಗ್ ಆನ್ಸರ್ ಟಿಕ್ ಮಾಡಿದ್ರೆ ನಿಮಗೆ 0.25 ಮಾರ್ಕ್ಸನ್ನು ಕಟ್ ಮಾಡ್ತಾರೆ ಅವರು. ಹಾಗಾಗಿ ನೋಡಿಕೊಂಡು ಆನ್ಸರ್ ಮಾಡಿ. ಇನ್ನು ಕೆಲವೊಂದು ಇಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅವರು, ನೋಡ್ಬೋದು. ಇಲ್ಲಿ ಪರ್ಸ್ನಲ್ ಇಂಟರ್ವ್ಯೂ ಬಗ್ಗೆ ಕೊಟ್ಟಿದ್ದಾರೆ. ಇದನ್ನೆಲ್ಲ ನೀವು ನೋಟಿಫಿಕೇಷನ್ನ ಓದ್ಕೊಡಿ ನೀಟಾಗಿ. ನಾನು ಅದರ ಬಗ್ಗೆ ಏನು ಹೇಳಕ್ಕೆ ಹೋಗೋದಿಲ್ಲ. ಮೆಡಿಕಲ್ ಫಿಟ್ನೆಸ್ ಬಗ್ಗೆನೂ ಹೇಳಿದ್ದಾರೆ. ಇನ್ನು ಎಲಿಜಿಬಿಲಿಟಿ ಕ್ರೈಟೇರಿಯಾ ಇದರ ಬಗ್ಗೆನೂ ಇದೆ. ಇದನ್ನೆಲ್ಲ ನೀಟಾಗಿ ನೋಟಿಫಿಕೇಷನ್ ಓದ್ಕೊಳ್ಳಿ. ಇದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ. ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ, ನೋಡ್ಬೋದು. SC ST ಅವರಿಗೆ 5 years ತನಕ ಏಜ್ ರಿಲ್ಯಾಕ್ಸೇಷನ್ ಇದೆ. ಇನ್ನು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ OBC ಅವರಿಗೆ 3 years ಇದೆ. ಇನ್ನು ಪರ್ಸನ್ಸ್ ವಿತ್ ಬೆಂಚ್ ಮಾರ್ಕ್ ಡಿಸೆಬಿಲಿಟಿ ಅವರಿಗೆ 10 years ತನಕ ಏಜ್ ರಿಲ್ಯಾಕ್ಸೇಷನ್ ಇರುವಂಥದ್ದು. ಇನ್ನು ಹೌ ಟು ಅಪ್ಲೈ ಅಂತೇಳಿ ನೋಡೋದಾದರೆ, ಮಾರ್ಚ್ 8ನೇ ತಾರೀಕು ರಿಂದ ಮಾರ್ಚ್ 19ನೇ ತಾರೀಕು ಒಳಗಡೆ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಅಪ್ಲಿಕೇಶನ್ ಹಾಕಲಿಕ್ಕೆ ಮುಂಚಿತವಾಗಿ ವ್ಯಾಲಿಡ್ ಆಗಿರುವಂತಹ ಇಮೇಲ್ ID ಮತ್ತು ಮೊಬೈಲ್ ನಂಬರನ್ನು ಹೊಂದಿರಬೇಕು ನೀವು. ಇದು ರಿಕ್ರೂಟ್ಮೆಂಟ್ ಪ್ರೋಸೆಸ್ ಏನಿದೆ, ಇದು ಮುಗಿಯೋ ತನಕ ಇದನ್ನು ಕ್ಯಾರಿ ಮಾಡಬೇಕಾಗತ್ತೆ ನೀವು. ಹಾಗಾಗಿ ನೀಟಾಗಿ ನೋಡಿಕೊಂಡು ಅಪ್ಲಿಕೇಶನನ್ನು ಹಾಕಿ. ಇನ್ನು ಬೇರೆ ಬೇರೆ ಡೀಟೇಲೆಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಇದರ ಬಗ್ಗೆ ನಾನೇನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ರಿಜಿಸ್ಟ್ರೇಷನ್ ವೆಬ್ಸೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹಾಗೆ ನೋಟಿಫಿಕೇಷನ್ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ. ಚೆಕ್ ಮಾಡ್ಕೊಳ್ಳಿ, ಓದ್ಕೊಂಡು ಆಮೇಲೆ ಅಪ್ಲಿಕೇಶನ್ ಹಾಕಿ. ಇನ್ನು ಆನ್ಲೈನ್ ಪೇಮೆಂಟ್ ಫೀಸ್ ಬಗ್ಗೆ ನೋಡೋದಾದರೆ, 250 rupees SC ST PWD ಕ್ಯಾಂಡಿಡೇಟಿಗೆ ಇರುತ್ತೆ. ಓನ್ಲಿ ಇಂಟಿಮೇಸಿ ಚಾರ್ಜಸ್ ಮಾತ್ರ ಅವರಿಗೆ. ಇನ್ನು 1050 ಫಾರ್ ಆಲ್ ಅದರ್ಸು ಕ್ಯಾಂಡಿಡೇಟ್ ಅಂದರೆ OBC ಅವರಿಗೆ ಇರುತ್ತೆ. ಅಪ್ಲಿಕೇಶನ್ ಫೀಸ್ ಪ್ಲಸ್ ಇಂಟಿಮೇಷನ್ ಚಾರ್ಜಸ್ ಇರುತ್ತೆ. ಇಲ್ಲಿ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನನ್ನು ಕೊಟ್ಟಿದ್ದಾರೆ, ನೋಡ್ಬೋದು. ಲೀಸ್ಟ್ ಆಫ್ ಡಾಕ್ಯುಮೆಂಟು, ಏನೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ ಅಂತ ಹೇಳಿದ್ರೆ, ಏಜಿಗೆ ಸಂಬಂಧಿಸಿದಂತೆ 10th ಅಥವಾ 12 ಮಾರ್ಕ್ಸ್ ಶೀಟನ್ನು ಬೇಕಾಗುತ್ತೆ. ಹಾಗೆ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ, ಡೊಮೆಸಿಲ್ ಸರ್ಟಿಫಿಕೇಟ್ ಅಥವಾ 10th ಮಾರ್ಕ್ಸ್ ಕಾರ್ಡ್ ಏನಿದೆ ಇದನ್ನು ಅವರು ತಗೊಳ್ತಾರೆ. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನಿಗೆ ಹೈಸ್ಕೂಲು, ಇದು PUC ಆ್ಯಂಡ್ ಗ್ರ್ಯಾಜುಯೇಷನ್, ಈ ಸರ್ಟಿಫಿಕೇಟ್ ಬೇಕಾಗುತ್ತೆ. ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್ ಅಷ್ಟೇ ಅಲ್ಲ, ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ. SC ST OBC ಅವರಿಗೂ EWS ಕ್ಲೈಮ್ ಮಾಡೋದಾದರೆ EWS ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ. ಇನ್ನು ವರ್ಕ್ ಎಕ್ಸ್ಪೀರಿಯನ್ಸ್, ಏನಾದರೂ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಇದ್ದರೆ ಆ ವರ್ಕ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಇನ್ನು ಪರ್ಸನ್ ವಿತ್ ಡಿಸೆಬಿಲಿಟಿ ಅವರಾದರೆ PWD ಸರ್ಟಿಫಿಕೇಟನ್ನು ತೊಗೋಬೇಕಾಗುತ್ತೆ. ಇನ್ನು ಫೋಟೋ ಐಡೆಂಟಿಟಿಗೆ ಪಾನ್ ಕಾರ್ಡ್ ಇರ್ಬೋದು, ಪಾಸ್ಪೋರ್ಟ್ ಇರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು, ವೋಟರ್ ಕಾರ್ಡ್ ಇರ್ಬೋದು, ಅಥವಾ ಬ್ಯಾಂಕ್ ಪಾಸ್ಬುಕ್ಕು, ಫೋಟೋಗ್ರಾಫು, ಆಧಾರ್ ಅಥವಾ ಆಧಾರ್ ಏನೇ ಇದ್ದರೂ ಕೂಡ ಆಗುತ್ತೆ. ಇಷ್ಟು ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದು ನೀವೇನಾದರೂ ಎಲಿಜಿಬಲ್ ಇದ್ದೀರಾ ಅಂತ ಹೇಳಿದರೆ, ಬ್ಯಾಂಕ್ ಕೆಲಸಕ್ಕೆ ಹುಡುಕ್ತಾ ಇದ್ದೀರಾ ಅಂತ ಹೇಳಿದ್ರೆ, ಇದೊಂದು ಒಳ್ಳೆ ಅವಕಾಶ ಅಂತ ಹೇಳ್ಬೋದು. ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋದಲ್ಲಿ ನಾನು IDB ಬ್ಯಾಂಕಲ್ಲಿರುವಂತಹ ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೂ ಒಂದು ಲೈಕ್ ಕೊಡಿ. ಹಾಗೆ ಯಾರಿಗಿದ್ರೆ ಅಗತ್ಯ ಇದೆಯೋ ಅವರಿಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.